Hello my dear students, welcome to my channel. Second PUC ಕ್ವಶನ್ ಬ್ಯಾಂಕಿಂದ ನಾವು MCQ ಸೀರೀಸ್ನ ಮಾಡ್ತಾ ಇದ್ವಿ ಅಲ್ವಾ. ಆ MCQ ಸೀರೀಸಲ್ಲಿ ನಿನ್ನೆ ಅಮೈನ್ ಚಾಪ್ಟರ್ದು MCQ ಸೊಲ್ಯೂಷನ್ಸ್ನ ಕೊಟ್ಟೆ. ಇವತ್ತು ಅಮೈನ್ ಚಾಪ್ಟರ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗೆ ಸೊಲ್ಯೂಷನ್ಸ್ನ ನೋಡ್ತಾ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಫ್ ಅಮೈನ್ಸ್ ಚಾಪ್ಟರ್. ಓಕೆ, ದ ಫಸ್ಟ್ ಸೆಟ್ಟಲ್ಲಿ ಫಸ್ಟ್ ಕ್ವಶನ್ ಏನಂತಿದೆ, ಅಮೈನ್ಸ್ ಆರ್ ದ ಡೆರಿವೇಟಿವ್ಸ್ ಆಫ್. ಎಷ್ಟೋ ಕ್ವಶನ್ಸ್ ಇಲ್ಲಿ ನಾವು MCQನಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ, ಅದೇ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ನೋಡ್ಕೊಳ್ಳಿ ಒಂದೊಂದ್ಸಲ. ಅಮೈನ್ಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಅಂದರೆ ಅಮೈನ್ಸ್ ಬರಬೇಕು ಅಂದರೆ ಯಾವುದರಿಂದ ಅಮೈನ್ಸ್ನ ನೀವು ಪ್ರಿಪೇರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಈಗ ಅಮೋನಿಯಾ ಹೇಳಿದೆ ನಾನು. ಅಮೋನಿಯಾದಲ್ಲಿ ಒಂದು ಹೆಚ್ಚನ್ನು ಆರಿಂದ ರೀಪ್ಲೇಸ್ ಮಾಡೋದ್ರಿಂದ ನಿಮ್ಗೇನು ಬರುತ್ತೆ? ಅಮೋನಿಯಾ ಬರುತ್ತೆ. ದಟ್ ಮೀನ್ಸ್ ಅಮೈನ್ಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಅಮೋನಿಯಾ, ಅಂದರೆ ಅಮೋನಿಯಾಯಿಂದ ಬಂದಿದೆ ಅಂತ. ಸೊ ಅದರಿಂದ ಇದಕ್ಕೆ ಫಸ್ಟ್ ಆನ್ಸರು ಅಮೋನಿಯಾ. ನೈಟ್ರೋಜನ್ ಆಟಮ್ಸ್ ಆಫ್ ಅಮೈನ್ಸ್ ಈಸ್ ಡ್ಯಾಶ್ ಆ್ಯಂಡ್ ಕ್ಯಾರೀಸ್ ಆ್ಯನ್ ಅನ್ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅಂದರೆ ಅಮೈನ್ಸು ಎಂಥ ವೇಲೆನ್ಸಿ ಇರುತ್ತೆ? ಟ್ರೈವ್ಯಾಲೆಂಟ್ ತಾನೆ. ಅಂದರೆ ಅಮೈನ್ಸ್ ಸುತ್ತ ಎಷ್ಟು ಬಾಂಡ್ ಮ್ಯಾಕ್ಸಿಮಮ್ ಫಾರ್ಮ್ ಮಾಡ್ಬೋದು? ಸಾಲ್ಟ್ ಆದಾಗ 4 ಆಗುತ್ತೆ, ಬಟ್ ಮ್ಯಾಕ್ಸಿಮಮ್ ವೇಲೆನ್ಸಿ ಎಷ್ಟು? 3. ಸೊ ಅದರಿಂದ ಟ್ರೈವ್ಯಾಲೆಂಟ್ ಅಂತ ಹೇಳಿ ಕರಿತೀವಿ. ಟ್ರೈವ್ಯಾಲೆಂಟ್ ಅಂದರೆ ಮ್ಯಾಕ್ಸಿಮಮ್ ನೈಟ್ರೋಜನ್ ಸುತ್ತ 3 ಬಾಂಡ್ ಫಾರ್ಮ್ ಆಗ್ತದೆ. ನೈಟ್ರೋಜನ್ ಆಟಮ್ ಆಫ್ ಮೀಥೈಲಮೈನ್ ಈಸ್ ಡ್ಯಾಶ್ ಹೈಬ್ರಿಡೈಸ್ಡ್. ಮೀಥೈಲಮೈನ್ ಸ್ಟ್ರಕ್ಚರ್ ಬರೆಯೋಣ. ಮೀಥೈಲ್ CH3, ಅಮೈನ್ ಅಂದರೆ NH2 ಅಲ್ಲಪ್ಪ. ಆ 2 H ಸ್ಪ್ಲಿಟ್ ಮಾಡಿ ಬರಿತೀನಿ. ಈಗ ನೈಟ್ರೋಜನ್ ಅಬ್ಸರ್ವ್ ಮಾಡಿ. ನೈಟ್ರೋಜನ್ ಸುತ್ತ ಏನಿದೆ ನಿಮಗೆ? ಸಿಂಗಲ್ ಬಾಂಡ್ ಇದೆ ತಾನೆ. ಸೊ ಸಿಂಗಲ್ ಬಾಂಡ್ ಇದ್ರೆ ಅದು ಯಾವ ಹೈಬ್ರಿಡೈಸೇಷನು? sp3. ಅದರಿಂದ ಸೆಕೆಂಡ್ ಅಲ್ಲ, ಥರ್ಡ್ ಕ್ವಶನ್, ನೈಟ್ರೋಜನ್ ಆಟಮ್ ಆಫ್ ಮೀಥೈಲಮೈನ್ ಈಸ್ ಡ್ಯಾಶ್ ಹೈಬ್ರಿಡೈಸ್, sp3 ಹೈಬ್ರಿಡೈಸ್, ಥರ್ಡ್ ಒನ್. ಓಕೆ, ನೆಕ್ಸ್ಟು, the fourth orbitals of nitrogen in all amines contains dash of electron. ನೋಡಿ, ನೈಟ್ರೋಜನ್ದು ಸುತ್ತ ವೇಲೆನ್ಸಿ ಎಷ್ಟು? 3 ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಇಲ್ಲೊಂದು R ಇದೆ ಅಂತ ಅಂದ್ಕೊಳ್ಳೋಣ. ಒಂದು 4th ಆರ್ಬಿಟಲ್ ಇರುತ್ತೆ ನಿಮಗೆ. ನಾನು MCQನಲ್ಲೂ ಹೇಳಿದ್ದೆ. ಆ 4th ಆರ್ಬಿಟಲ್ಲಿ ಒಂದು ಲೋನ್ ಪೇರ್ ಇರ್ತದೆ. ಓಕೆನಾ? ಸೊ ಆ ಲೋನ್ ಪೇರನ್ನು ನಾವು ಅನ್ಶೇಡ್ ಪೇರ್ ಅಂತಲೂ ಕೂಡ ಕರಿತೀವಿ ಅಲ್ವಾ. MCQನಲ್ಲಿ ಈ ಕ್ವಶನ್ ಇತ್ತು, ನೆನಪು ಮಾಡ್ಕೊಳ್ಳಿ. ಅದರಿಂದ 4th ಆರ್ಬಿಟಲಲ್ಲಿ ಏನಿರುತ್ತೆ? ಅನ್ಶೇಡ್ ಎಲೆಕ್ಟ್ರಾನ್ ಇರ್ತದೆ, 4th ಒನ್. ಓಕೆನಾ? 5th ಒನ್, ಇಫ್ 1 ಹೈಡ್ರೋಜನ್ ಆಟಮ್ ಆಫ್ ಅಮೋನಿಯಾ ಈಸ್ ರೀಪ್ಲೇಸ್ಡ್ ಬೈ R ವಿ ಗೆಟ್. ಇಷ್ಟು ತನಕ ಹೇಳಿದೆ. ಅಮೋನಿಯಾ NH3, ಅದರಲ್ಲಿ ಒಂದು ಹೈಡ್ರೋಜನನ್ನು R ರೀಪ್ಲೇಸ್ ಮಾಡಿದ್ರೆ ನಿಮಗೇನು ಸಿಗುತ್ತಪ್ಪ? ಇದು RNH2 ಬರುತ್ತೆ. RNH2 ಏನಂತ ಕರಿತೀವಿ? ಅಮೈನ್ಸ್. ಸೊ 5th ಒನ್ಗೆ ಆನ್ಸರು RNH2. ಈಸಿ ಇದೆಯಾ? ಅಲ್ಲಿಗೆ 1 ಸೆಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸೆಟ್ ಹೋಗೋಣಪ್ಪ. ಓಕೆ, ಸೆಕೆಂಡ್ ಸೆಟ್ಟಲ್ಲಿ ಫಸ್ಟ್ ಕ್ವಶನ್ನು, ಇನ್ ಕಾಮನ್ ಸಿಸ್ಟಮ್. ಕಾಮನ್ ಅಂದರೆ IUPAC ಅಲ್ವಾ, ಹಳೆ ಮೆಥಡಲ್ಲಿ ಆ್ಯನ್ ಆಲಿಫ್ಯಾಟಿಕ್ ಅಮೈನ್ಸ್ ಈಸ್ ನೇಮ್ಡ್ ಬೈ ಪ್ರಿಫಿಕ್ಸಿಂಗ್ ಡ್ಯಾಶ್ ಟು ಅಮೈನ್. ಅಂದರೆ ಯಾವ ವರ್ಡನ್ನು ನೀವು ಪ್ರಿಫಿಕ್ಸ್ ಆಗಿ ಬರೀತೀರಾ ಕಾಮನ್ ಸಿಸ್ಟಮಲ್ಲಿ ಅಂತ ಹೇಳಿ ಕರೀತಾ ಇದ್ದಾರೆ. ಸೊ ಕಾಮನ್ ಸಿಸ್ಟಮಲ್ಲಿ ನಾವು ಅಮೈನ್ಸ್ನ ಬರೆಯೋಕ್ಕಿಂತ ಮುಂಚೆ ಪ್ರಿಫಿಕ್ಸ್ ಆಗಿ ಯಾವುದನ್ನು ಯೂಸ್ ಮಾಡ್ತೀವಿ? ಅಲ್ಕೈಲ್ ಗ್ರೂಪ್ ನೇಮನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಪ್ಪ, CH3 NH2 ಅಂತಿತ್ತು. ಇದಕ್ಕೆ ನೇಮ್ ಏನಂತ ಬರೀತೀವಿ ಕಾಮನ್ ಸಿಸ್ಟಮಲ್ಲಿ? ಇದು CH3 ಅಲ್ವಾ, ಅದಕ್ಕೆ ಅದರದ್ದು ಹೆಸರು ಮೀಥೈಲ್, NH2, ಮೀಥೈಲ್ ಅಮೈನ್ ಅಂತ ಹೇಳಿ ಬರಿತೀವಿ. ಹೌದಾ? ಅದೇ IUPACಲ್ಲಿ ಏನಂತ ಬರಿತೀವಿ? ಒಂದು ಕಾರ್ಬನ್ ಇದೆ, ಮೀತ್, ಸಿಂಗಲ್ ಬಾಂಡ್ ಇದೆ AN, NH2ಗೆ ಅಮೈನ್, ಮೆಥನಮೈನ್ ಅಂತ ಬರಿತೀವಿ. ಅದೇ ಕಾಮನ್ ಮೆಥಡಲ್ಲಿ ಏನಂತ ಯೂಸ್ ಮಾಡ್ತೀವಿ? ಮೀಥೈಲ್. ಅಕಸ್ಮಾತ್ 2 ಕಾರ್ಬನ್ ಇತ್ತು, CH3 CH2 NH2 ಅಂತಿತ್ತು. ಕಾಮನ್ ನೇಮಲ್ಲಿ ಏನಂತ ಬರಿತೀವಿ? CH3 CH2ನ ಈಥೈಲ್ ಅಂತೇಳಿ ಬರಿತೀವಿ. ಅದರಿಂದ ಅಲ್ಕೈಲ್ ಅನ್ನೋದನ್ನ ಪ್ರಿಫಿಕ್ಸ್ ಆಗಿ ಬರಿತೀವಿ ಸ್ಟಾರ್ಟಿಂಗಲ್ಲಿ. ಕ್ಲಿಯರ್? ಅರ್ಥ ಆಯ್ತೇನಪ್ಪ? ಸೆಕೆಂಡ್ ಕ್ವಶನ್ನು, ದ ಪ್ರೋಸೆಸ್ ಆಫ್ ಕ್ಲೀವೇಜ್ ಆಫ್ CX ಬಾಂಡ್ ಬೈ ಅಮೋನಿಯಾ ಮಾಲಿಕ್ಯೂಲ್ ಈಸ್ ನೌನ್ ಆ್ಯಸ್ ಅಮೋನೋಲಿಸಿಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಅಮೋನೋಲಿಸಿಸ್ ಮಾಡೋದ್ರಿಂದ ನಿನ್ನೆ ಹೇಳ್ಕೊಟ್ಟಿದೆ ಈ ರಿಯಾಕ್ಷನ್ನು. ಅಮೋನಿಯಾ ಇರುತ್ತೆ ನಿಮಗೆ, ಇದಕ್ಕೆ ನೀವು RX ಹಾಕೋದ್ರಿಂದ ಇಲ್ಲಿ ಒಂದು ಲೋನ್ ಪೇರ್ ಇರುತ್ತೆ, ಅದು R ಮೇಲೆ ಅಟ್ಯಾಕ್ ಮಾಡಿ X ಆಚೆ ಹೋಗುತ್ತೆ. ಆವಾಗ ನಿಮಗೆ RNH2 ಬರುತ್ತೆ. ಇದನ್ನು ಅಮೋನೋಲಿಸಿಸ್ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಅಲ್ಲಿ ಕ್ಲೀವೇಜ್ ಆಗುತ್ತೆ, CX ಬಾಂಡ್ ಏನಾಗುತ್ತೆ? ಕ್ಲೀವ್ ಆಗುತ್ತೆ, ಕಟ್ ಆಯಿತು. ಅದರಿಂದ ಅಮೋನೋಲಿಸಿಸ್ ಕರೆಕ್ಟ್ ಇದೆ. ಥರ್ಡ್ ಒನ್,
ಇನ್ ದ ಪ್ರೋಸೆಸ್ ಆಫ್ ಅಮೋನಿಲಿಸಿಸ್ ಆಫ್ ಪ್ರೈಮರಿ ಅಮೈನ್ ದಸ್ ಒಬ್ಟೈನ್ಡ್ ಬಿಹೇವ್ಸ್ ಆ್ಯಸ್, ಅಂದರೆ ಈಗ ನಮಗೇನು ಈಗ ಪ್ರೋಸೆಸ್ ಮಾಡಿದಾಗ ಬಂತಲ್ಲ ಅಮೈನು, ಈ ಅಮೈನು ಏನಾಗಿ ಬಿಹೇವ್ ಆಗುತ್ತೆ ಪ್ರೈಮರಿ ಅಮೈನ್ ಅಂತ ಕೇಳ್ತಾ ಇದ್ದಾರೆ. ಇಟ್ ಬಿಹೇವ್ಸ್ ಆ್ಯಸ್ ಎ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ಬೋದಾ? ಯಾಕೆ? ಅದ್ರ ಮೇಲೆ ಲೋನ್ ಪೇರ್ ಇರುತ್ತಾ, ಅದು ಲೋನ್ ಪೇರ್ ಎಲೆಕ್ಟ್ರಾನ್ ರಿಚ್ ಇದೆ, ಎಲೆಕ್ಟ್ರಾನ್ ರಿಚ್ ಇದ್ದರೆ ಅವ್ರನ್ನೇನಂತ ಕರಿತೀವಿ? ನ್ಯೂಕ್ಲಿಯೋಫೈಲ್ಸ್ ಅಂಥೇಳಿ ಕರಿತೀವಿ. ಸೊ ಥರ್ಡ್ ಒನ್ ಆಗುತ್ತಲ್ವ, ಥರ್ಡ್ ಒನ್ಗೆ ನ್ಯೂಕ್ಲಿಯೋಫೈಲ್ ಆಗುತ್ತೆ ಬಿಕಾಸ್ ಲೋನ್ ಪೇರ್ ಇದೆ ಅಲ್ಲಿ. ಇನ್ನು ಫೋರ್ತ್ ಒನ್ನು, ದ ಅಮೈಡ್ ಆನ್ ದ ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಈಲ್ಡ್ಸ್. ಇದು ಆಗಿತ್ತು ನೆನ್ನೆ. ಅಮೈಡ್ ಅಂದರೆ ಏನಪ್ಪ? CONH2 ಅಲ್ವಾ, ಇದನ್ನು ಅಮೈಡ್ ಅಂತ ಕರಿತೀವಿ. ಇದಕ್ಕೆ ನೀವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕೋದ್ರಿಂದ ಏನಾಗುತ್ತೆ? ಈ CO ಇದೆಯಲ್ಲ, ಈ CO ಗ್ರೂಪ್ ಇರೋದೇನಾಗುತ್ತೆ? CH2NH2 ಆಗುತ್ತೆ ಅಲ್ವಾ. NH2 ಹಾಗೆ ಇರುತ್ತೆ, ಜಸ್ಟ್ ಆ CO ಗ್ರೂಪ್ ಏನಾಗುತ್ತೋ CH2 ಆಗುತ್ತೆ, ಕನ್ವರ್ಷನ್ ಆಗುತ್ತೆ. ಇದು ರಿಡಕ್ಷನ್ ಅಂದರೆ ಅಲ್ಲಿ ಏನು ಬಂತು ನಿಮಗೆ? ಪ್ರೈಮರಿ ಅಮೈನ್ ಬರ್ತದೆ, ಹೌದಲ್ವಾ. ಸೊ ಇದು ಕ್ಯಾನ್ಸರ್ ಅಮೈಡನ್ನು ರಿಡಕ್ಷನ್ ಮಾಡಿದಾಗ ಏನು ಬರುತ್ತೆ ಅಂತ ಕೇಳಿದ್ರೆ ಪ್ರೈಮರಿ ಅಮೈನ್ಸ್ ಬರ್ತದೆ. ಹೈಡ್ರೈಡ್ಸ್ ಈಲ್ಡ್ಸ್ ಪ್ರೈಮರಿ ಅಮೈನ್ಸ್, ಫೋರ್ತ್ ಒನ್. ಓಕೆನಾ. ನೆಕ್ಸ್ಟು, ಗ್ಯಾಬ್ರಿಯಲ್ ಸಿಂಥಸಿಸ್ ಈಸ್ ಯೂಸ್ ಫಾರ್ ದ ಪ್ರಿಪ್ರೇಷನ್ ಆಫ್ ಡ್ಯಾಶ್ ಅಮೈನ್ಸ್. ಇದು ಕೂಡ ಪ್ರೈಮರಿ ಅಮೈನ್ಸೇ ಆಗ್ತದೆ. ಓಕೆ, ಇಲ್ಲಿ 2 ಪ್ರೈಮರಿ ಆಗಿಬಿಡುತ್ತಲ್ವ. ಒಂದು ಸ್ವಲ್ಪ ನೋಡಿ, ಎಲ್ಲೋ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದ್ದಾರೆ, ಏನಿಲ್ಲ. ದ ಅಮೈಡ್ಸ್ ಆನ್ ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ಸ್ ಅಂದರೆ ಅಮೈನ್ ಬರುತ್ತೆ, ಅದು ಪ್ರೈಮರಿ ಅಮೈನೇ ಬರುತ್ತೆ. ಬಟ್ ಅವರಲ್ಲಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ಪ್ರೈಮರಿ ಅಮೈನ್ ಅನ್ನೋ ವರ್ಡ್ ಇಲ್ಲ. ಸೊ ಅದಕ್ಕೆ ಏನು ಮಾಡೋಣ, ಫೋರ್ತ್ಗೆ ಅಮೈನ್ಸ್ ಅಂತ ತೊಗೊಳ್ಳೋಣ. ಯಾಕೆಂದರೆ ಗ್ಯಾಬ್ರಿಯಲ್ ಸಿಂಥಸಿಸ್ ಯೂಸ್ ಫಾರ್ ದ ಪ್ರಿಪ್ರೇಷನ್ ಆಫ್ ಡ್ಯಾಶ್ ಅಮೈನ್ ಅಂತಿದೆ, ಅಂದರೆ ಅಮೈನ್ ಅಂತಿದೆ. ಆ ಅಮೈನು ಪ್ರೈಮರಿನ ಸೆಕೆಂಡರಿನ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನಮಗೆ ಫೋರ್ತ್ ಒನ್ನಲ್ಲಿ ಅಮೈನ್ ಅನ್ನೋ ವರ್ಡೇ ಇಲ್ಲ, ಅಂದಮೇಲೆ ಅದು ಅಮೈನ್ ಆಗಿರಬೇಕು ಅದಕ್ಕೆ ಆಬ್ವಿಯಸ್ಲಿ. ಅದರಿಂದ ಫೋರ್ತ್ ಒನ್ಗೆ ಅಮೈನ್ ಅಂತ ಕೊಡೋಣ, ಓಕೆನಾ. ಫಿಫ್ತ್ ಒನ್ಗೆ ಪ್ರೈಮರಿ ಅಮೈನ್ ಅಂತ ಕೊಡೋಣ. ಓಕೆ, ಯಾಕೆಂದರೆ ಗ್ಯಾಬ್ರಿಯಲ್ ಸಿಂಥಸಿಸಲ್ಲಿ ನಾವು ಪ್ರಿಪೇರ್ ಮಾಡೋದು ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ಸನ್ನು ಮಾತ್ರ, ಆರೋಮ್ಯಾಟಿಕ್ ಬರಲ್ಲ, ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ಸ್ ಬರ್ತದೆ. ಸೊ ಅದರಿಂದ ಫಿಫ್ತ್ ಒನ್ನಿಗೆ ಪ್ರೈಮರಿ ಅಮೈನ್ಸ್ ಅಂತ ತೊಗೊಳ್ಳೋಣ. ಓಕೆನಾ. ಸೊ ಕೆಲವೊಂದು ಸಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈಸಿ ಅಂತ ಅನ್ಕೋತೀರ, ಈ ಥರ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಮಾಡಿರುವಂಥ ಚಾನ್ಸ್ ಇರುತ್ತೆ, ಕರೆಕ್ಟಾಗಿ ನೋಡಿ ಆನ್ಸರ್ ಮಾಡಿ. ಓಕೆನಾ. ಇನ್ನು ಥರ್ಡ್ ಸೆಟ್ಗೆ ಹೋಗೋಣ. ಅಮೋನಲಿಸಿಸ್ ಹ್ಯಾಸ್ ದ ಡ್ಯಾಶ್ ಆಫ್ ಈಲ್ಡಿಂಗ್. ಅಂದರೆ ನೀವು ಅಮೋನಲಿಸಿಸ್ ಮಾಡಿದಾಗ ಏನಾಗುತ್ತೆ? ಫಸ್ಟು ಅಮೋನಿಯಾ ಇರೋದು ಏನಾಗುತ್ತಪ್ಪ? NH3 ಇರೋದು 1 H ರೀಪ್ಲೇಸ್ ಆಗಿ ನಿಮಗೆ RNH2 ಬರುತ್ತೆ. ಮತ್ತು ಅದು ಕಂಟಿನ್ಯೂ ಆಗುತ್ತೆ ಕಣ್ರಪ್ಪ. ಇನ್ನೊಂದು H ರೀಪ್ಲೇಸ್ ಆಗಿಬಿಟ್ಟು ಏನಾಗುತ್ತೆ? ಸೆಕೆಂಡರಿ ಅಮೈನ್ ಬರುತ್ತೆ, ಮತ್ತು ಟರ್ಷರಿ ಬರುತ್ತೆ, ಹೀಗೆ ಬರ್ತಾ ಇರುತ್ತೆ. ಇದು ನಮಗೆ ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜ್ ಅಂತ ಕೇಳಿದ್ರೆ ಇಟ್ ಈಸ್ ಅ ಡಿಸ್ಅಡ್ವಾಂಟೇಜ್. ಯಾಕೆಂದರೆ ಪ್ರೈಮರಿನೇ ಬೇಕು ಅಂದ್ಕೊಂಡಿರ್ತೀರ, ಅಲ್ಲಿ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ ಬರುತ್ತೆ. ಪ್ರೈಮರಿನೂ ಈಲ್ಡ್ ಜಾಸ್ತಿ ಬರಲ್ಲ, ಸೆಕೆಂಡರಿನೂ ಈಲ್ಡ್ ಜಾಸ್ತಿ ಬರಲ್ಲ. ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ ಬಂದಾಗ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟದು ಈಲ್ಡ್ ಜಾಸ್ತಿ ಇರಲ್ಲ. ಅದರಿಂದ ಈ ಅಮೋನಲಿಸಿಸ್ ರಿಯಾಕ್ಷನ್ ನಾವು ಮಾಡೋದು ಅದು ಡಿಸ್ಅಡ್ವಾಂಟೇಜ್. ಅದರಿಂದ ನಮಗೆ ಒಂದು ಪರ್ಟಿಕ್ಯುಲರ್ ಕಾಂಪೌಂಡದು ಈಲ್ಡು ಜಾಸ್ತಿ ಬರಲ್ಲ. ಓಕೆನಾ. ಸೊ ಫಸ್ಟ್ ಒನ್ಗೆ ಡಿಸ್ಅಡ್ವಾಂಟೇಜ್. ಹಾಗಾಗಿ ಅಮೋನಲಿಸಿಸ್ನ ಯಾರು ಅಷ್ಟು ಪ್ರಿಫರ್ ಮಾಡಲ್ಲ ನಿಮಗೆ ಅಮೈನ್ಸನ್ನ ಪ್ರಿಪೇರ್ ಮಾಡೋಕ್ಕೆ. ಅದು ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ನೋಡಿ, ಏಕೆಂದರೆ ಅದು ಈಲ್ಡ್ ಕಡಿಮೆ ಬರುತ್ತೆ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸಿಂದ. ಸೆಕೆಂಡ್ ಒನ್ನು, ರಿಡಕ್ಷನ್ ಆಫ್ ಆಲ್ಕೈಲ್ ಸೈನೈಡ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆರ್ ಕೆಟಲಿಟಿಕ್ ಹೈಡ್ರೋಜನ್ ಪ್ರೊಡ್ಯೂಸಸ್. ಸೊ ಆಲ್ಕೈಲ್ ಸೈನೈಡ್ ಅಂತ ಬರೆಯೋಣ. ಸೈನೈಡ್ಗೆ ಏನಪ್ಪ ಫಾರ್ಮುಲಾ? CN. ಇದನ್ನು ರಿಡಕ್ಷನ್ ಮಾಡಿದ್ರೆ ನಿಮ್ಗೇನು ಬರುತ್ತೆ? CH2NH2 ಬರುತ್ತೆ. ಅಂದರೆ CN ಇರೋದು CN, ಇಲ್ಲಿ ಆಲ್ಕೈಲ್ ಅಂದರೆ ಯಾವ ಗ್ರೂಪ್ನಾದರೂ ಕೊಟ್ಕೊಳ್ಳಿ ಅವರು, ತಲೆ ಕೆಡ್ಸ್ಕೊಬೇಡಿ. CN ಇರೋದು ಏನಾಗ್ತಾ ಇದೆ? CH2NH2 ಆಗ್ತಾ ಇದೆ. ಇದು ಎಂಥ ಅಮೈನು? ಪ್ರೈಮರಿ ಅಮೈನ್ ತಾನೆ. ಅದರಿಂದ ರಿಡಕ್ಷನ್ ಮಾಡೋದ್ರಿಂದ ನೈಟ್ರೈಲ್ಸ್ ಅಂದರೆ ಸಯನೈಡ್, ಅದನ್ನು ರಿಡಕ್ಷನ್ ಮಾಡೋದ್ರಿಂದ ಪ್ರೈಮರಿ ಅಮೈನ್ ಬರ್ತದೆ. ಸೊ ಸೆಕೆಂಡ್ ಒನ್ ಕ್ಲಿಯರ್. ಥರ್ಡ್ ಒನ್, ಡ್ಯಾಶ್ ಡೆವಲಪ್ ಎ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ಪ್ರೈಮರಿ ಅಮೈನ್ ಬೈ ಟ್ರೀಟಿಂಗ್ ಅಮೈಡ್ ವಿತ್ ಬ್ರೋಮಿನ್. ಇದು ನೋಡಿದ್ರೆ ಸಾಕು. ಅಮೈಡ್ ಅಲ್ವಾ, ಅಮೈಡ್ ಅಂದರೆ CONH2ನ ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡಿ ಇನ್ ಪ್ರೆಸೆನ್ಸ್ ಆಫ್ NaOH ಅಥವಾ KOH ಅಲ್ವಾ, ನೆನ್ನೆ ಮಾಡಿದ್ದೆ KOH ಸೊಲ್ಯೂಷನ್ ಪ್ರಿಪೇರ್ ಮಾಡಿದಾಗ ನಿಮಗೆ ಏನು ಬರುತ್ತೆ? ಅಮೈನ್ ಬರುತ್ತೆ, CO ಗ್ರೂಪ್ ಡಿಲೀಟ್ ಆಗುತ್ತೆ ಅಂತ ಹೇಳಿದ್ದೆ, ಹೌದಾ. ಇದು ಯಾವ ಮೆಥಡ್? ಇದು ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್ ಅಲ್ವಾ. ಸೊ ಥರ್ಡ್ ಒನ್. ನೆಕ್ಸ್ಟ್ ಫೋರ್ತ್ ಒನ್, ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ. ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ ನಾವು ಗ್ಯಾಬ್ರಿಯಲ್ ಸಿಂಥಸಿಸಲ್ಲಿ ಪ್ರಿಪೇರ್ ಮಾಡೋಕ್ಕೆ ಆಗಲ್ಲ. ಫೋರ್ತ್ ಒನ್, ಯಾಕೆಂದರೆ ಆರೋಮ್ಯಾಟಿಕ್ ಹ್ಯಾಲೋರಿನ್ಸ್ ತೊಗೊಂಡ್ರೆ ಅದು ಎಲೆಕ್ಟ್ರಾನ್ ರಿಚ್ ಇರುತ್ತೆ, ಮತ್ತು ಟ್ಯಾಲಮೈಡು ಕೂಡ ಬೆನ್ಸಿನ್ ರಿಂಗ್ ಇದೆ, ಎಲೆಕ್ಟ್ರಾನ್ ರಿಚ್ ಇರುತ್ತೆ. ಎಲೆಕ್ಟ್ರಾನ್ ರಿಚ್ ಏನಾಗುತ್ತೆ? ರಿಪಲ್ಷನ್ ಆಗೋದ್ರಿಂದ ನಿಮಗೆ ಅಲ್ಲಿ ಪ್ರಿಪ್ರೇಷನ್ ಮಾಡೋದಕ್ಕೆ ಕಷ್ಟ ಆಗ್ತದೆ.
ಇನ್ನು ಫಿಫ್ತ್ ಒನ್, ಲೋಯರ್ ಆಲಿಫೈಟಿಕ್ ಅಮೈನ್ಸ್ ಆರ್ ಡ್ಯಾಶ್ ವಿತ್ ಫಿಶಿ ಓಡರ್. ನೆನ್ನೆ ಹೇಳಿದೆ MCQನಲ್ಲಿ ಲೋಯರ್ ಆಲಿಫೈಟಿಕ್ ಅಮೈನ್ಸ್ಗೆ ಫಿಶಿ ಓಡರ್ ಇರುತ್ತೆ. ಜೊತೆಗೆ ಲೋಯರ್ ಆಲಿಫೈಟಿಕ್ ಅಮೈನ್ಸ್ ಅಂತ ಹೇಳಿದಾಗ ಕಾರ್ಬನ್ ಆಟಮ್ಸ್ ಕಡಿಮೆ ಇರುತ್ತೆ. ಕಾರ್ಬನ್ ಆಟಮ್ಸ್ ಕಡಿಮೆ ಇದ್ದಾಗ ಅವರು ಗ್ಯಾಸಸ್ ಆಗಿ ಬಿಹೇವ್ ಆಗ್ತಿರ್ತಾರೆ. ಫಿಫ್ತ್ ಒನ್ನಿಗೆ ಗ್ಯಾಸಸ್. ಓಕೆ, ಸೆಟ್ 4ಗೆ ಹೋಗೋಣ. ಆಸಿಡ್ಸ್ ಆಪ್ಷನ್ಸ್ ಓದ್ತಾ ಇದ್ದೀನಿ. ಕ್ವಶನ್ 1ಗೆ ಹೋಗೋಣ. ಡ್ಯಾಶ್ ಡು ನಾಟ್ ಹ್ಯಾವ್ ಇಂಟರ್ಮಾಲಿಕ್ಯುಲರ್ ಅಸೋಸಿಯೇಷನ್ ಡ್ಯೂ ಟು ಆಬ್ಸೆನ್ಸ್ ಆಫ್ ಹೈಡ್ರೋಜನ್ ಆಟಮ್ ಅವೈಲಬಲ್ ಫಾರ್ ದ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್. ಟರ್ಷರಿ ಅಮೈನ್. ಯಾಕೆಂದರೆ ಟರ್ಷರಿ ಅಮೈನ್ ಅಂದರೆ ಏನಪ್ಪ, ಆರ್ ಅಲ್ವೇನ್ರಪ್ಪ. ಇಲ್ಲೇನಾಗಿದೆ, ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗೋದಕ್ಕೆ ನಿಮಗೆ ಹೈಡ್ರೋಜನೇ ಇಲ್ಲ, ಹೌದಾ? ಇದೇ ನೋಡ್ರಪ್ಪ ಹೈಡ್ರೋಜನ್. ಹಾಗಾಗಿ ಟರ್ಷರಿ ಅಮೈನಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗಲ್ಲ. ಸೆಕೆಂಡ್ ಒನ್, ಅಮೈನ್ಸ್ ಆರ್ ರಿಯಾಕ್ಟ್ಸ್ ವಿತ್ ಡ್ಯಾಶ್ ಟು ಫಾರ್ಮ್ ಸಾಲ್ಟ್ಸ್. ಯೂಶಲಿ ಅಮೈನ್ಸ್ ಏನರಪ್ಪ, ಬೇಸು ರಿಯಾಕ್ಟ್ ಆಗಿ ಸಾಲ್ಟನ್ನ ಕೊಡಬೇಕು ಅಂದರೆ ಆ ಕಾಂಪೌಂಡ್ ಏನಾಗಿರಬೇಕು, ಬೇಸ್ ಜೊತೆಗೆ ಯಾರು ರಿಯಾಕ್ಟ್ ಆಗೋದು, ಆಸಿಡ್ಸ್. ಆದ್ದರಿಂದ ವೆರಿ ಸಿಂಪಲ್ಲು, ಆಸಿಡ್ಸ್. ಥರ್ಡ್ ಒನ್, ಅಮೈನ್ಸ್ ಹ್ಯಾವ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ನೈಟ್ರೋಜನ್ ಆಟಮ್ ಡ್ಯೂ ಟು ವಿಚ್ ದೇ ಬಿಹೇವ್ಸ್ ಅಸ್. ಇದು ಕೂಡ ರಿಪೀಟ್ ಆಗಿದೆ, ಎಷ್ಟೊಂದು ಸಲ ಹೇಳಿದೆ. ನಾವು ಯಾವುದೇ ಅಮೈನನ್ನು ತೊಗೊಂಡ್ರೆ ಅದ್ರ ಮೇಲೆ ಒಂದು ಲೋನ್ ಪೇರ್ ಇರ್ತದೆ. ಆ ಲೋನ್ ಪೇರ್ ನಾವು ಈಸಿಯಾಗಿ ಡೊನೇಟ್ ಮಾಡೋದ್ರಿಂದ ಅವರು ಲೇವಿಸ್ ಬೇಸ್ ಆಗಿ ಬಿಹೇವ್ ಆಗ್ತಾರೆ. ಥರ್ಡ್ ಒನ್. ಓಕೆ, ಇನ್ನು ಸ್ಮಾಲರ್ ದ ವ್ಯಾಲ್ಯೂ ಆಫ್ PKB. ಇದು ಕೂಡ MCQನಲ್ಲಿ ರಿಪೀಟ್ ಆಯಿತು. ಬೇಸಿಕ್ ಸ್ಟ್ರೆಂತು PKBಗೆ ಏನಾಗಿರುತ್ತಪ್ಪ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೆ PKB ಸ್ಮಾಲ್ ಇದೆ ಅಂದರೆ ಬೇಸಿಕ್ ಸ್ಟ್ರೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸ್ಟ್ರಾಂಗರ್ ದ ಬೇಸ್. ಫೋರ್ತ್ ಒನ್. ಇನ್ನು ಆಲ್ಕೈಲ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸಸ್ ದ್ಯಾನ್ ಅಮೋನಿಯಾ. ಎಸ್, ಏಕೆಂದರೆ ಆಲ್ಕೈಲ್ ಅಮೈನ್ ಅಂದರೆ ಹೀಗೆ ಬರೀಬೋದಾ, RNH2, ಅಮೋನಿಯಾ ಅಂದರೆ NH3. ಈಗ ಏನಾಗುತ್ತೆ, ಅಮೋನಿಯಾದ ಮೇಲೂ ಒಂದು ಲೋನ್ ಪೇರ್ ಇದೆ, ಆ ಆಲ್ಕೈಲ್ ಅಮೈನ್ ಮೇಲೂ ಒಂದು ಲೋನ್ ಪೇರ್ ಇದೆ. ಇವರಲ್ಲಿ ಯಾರು ಬೇಗ ಲೋನ್ ಪೇರ್ ಕೊಡ್ತಾರೋ, ಈ ಲೋನ್ ಪೇರ್ನ ಯಾರು ಈಸಿಯಾಗಿ ಕೊಡ್ತಾರೋ ಅವರು ಮೋರ್ ಬೇಸಿಕ್ಕು. ಯಾರು ಈಸಿಯಾಗಿ ಕೊಡ್ತಾರೆ, RNH2 ಈಸಿಯಾಗಿ ಲೋನ್ ಪೇರನ್ನು ಕೊಡ್ತದೆ, ಮೋರ್ ಬೇಸಿಕ್. ಯಾಕೆ ಅಂತ ಕೇಳಿದ್ರೆ, ಈ R ಇದೆಯಲ್ಲ, ಇಸ್ ಎ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಅಂದರೆ ಇದು ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಇದು ಆರೂ ಕೂಡ ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ ಇಲ್ಲಿ ಆಲ್ರೆಡಿ ಲೋನ್ ಪೇರ್ ಇದೆ. ಸೊ ಎಲೆಕ್ಟ್ರಾನ್ ರಿಚ್ ಆಗಿ ಅದು ಬೇಗ ಎಲೆಕ್ಟ್ರಾನ್ನ ಕೊಡ್ತದೆ. ಅದರಿಂದ ಅದು ಮೋರ್ ಬೇಸಿಕ್ ಆಗುತ್ತೆ. ಅದರಿಂದ ಆಲ್ಕೈಲ್ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಯಾರಿಗಿಂತ, ಅಮೋನಿಯಾಗಿಂತ. ಫಿಫ್ತ್ ಒನ್ಗೆ ಆನ್ಸರ್ ಯಾವುದಪ್ಪ, ಅಮೋನಿಯಾ. ಓಕೆನಾ. ನೆಕ್ಸ್ಟು ಸೆಟ್ 5 ನೋಡ್ಕೊಳ್ರಿ. ಆಲಿಫೈಟಿಕ್ ಆ್ಯಂಡ್ ಆರೋಮ್ಯಾಟಿಕ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಮೈನ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್ ಕ್ಲೋರೈಡ್, anhydrides and esters by nucleophilic substitution reaction. This reaction is known as acylation. ಅಲ್ವಾ, ವೆರಿ ಸಿಂಪಲ್ ರಿಯಾಕ್ಷನ್. ನೆನ್ನೆ ಹೇಳ್ಕೊಟ್ಟಿದೆ. ಈಗ ಅಮೈನ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಒಂದು ಅಸಿಟೈಲ್ ಕ್ಲೋರೈಡನ್ನು ರಿಯಾಕ್ಷನ್ ಮಾಡ್ತೀರ. ಅವಾಗ ಏನಾಗುತ್ತೆ ಅಂತ ಹೇಳಿದೆ, ನೆನಪಿದೆಯಾ? ಇಲ್ಲಿಂದ ಅಮೈನಿಂದ ಒಂದು Hನ ತೆಗೆಯೋಣ, ಇಲ್ಲಿಂದ ಒಂದು Clನ ತೆಗೆಯೋಣ. ಆವಾಗ ಇಲ್ಲೇನು ಉಳಿಯುತ್ತೆ, RNH ಉಳಿಯುತ್ತೆ, ಇಲ್ಲಿ COCH3 ಉಳಿಯುತ್ತೆ. ಅದನ್ನು ತಂದು ಲಿಂಕ್ ಮಾಡಿ ಇದನ್ನು ಅಸೈಲೇಷನ್ ಅಂಥೇಳಿ ಕರಿತೀವಿ. ಓಕೆನ್ರಪ್ಪ, ನೆನಪಾಯ್ತಾ ರಿಯಾಕ್ಷನು? MCQನಲ್ಲೂ ಕೂಡ ಹೇಳ್ಕೊಟ್ಟಿದ್ದೆ. ದಿಸ್ ಕಾಲ್ಡ್ ಅಸೈಲೇಷನ್. ನೆಕ್ಸ್ಟ್ ಕ್ವಶನ್ ನೋಡಿ. ಆಲಿಫೈಟಿಕ್ ಆ್ಯಂಡ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ ಆನ್ ಹೀಟಿಂಗ್ ವಿತ್ ಕ್ಲೋರೋಫಾರ್ಮ್. ನೋಡಿ, ಈ ರಿಯೇಜೆಂಟ್ ನೋಡಿದ ತಕ್ಷಣ ಒಂದು ರಿಯಾಕ್ಷನ್ ನೆನಪಾಗಬೇಕು. ಕ್ಲೋರೋಫಾರ್ಮ್ ಆ್ಯಂಡ್ KOH ಅಲ್ವಾ. ಕ್ಲೋರೋಫಾರ್ಮ್ ಪ್ಲಸ್ KOH ಇರೋ ರಿಯಾಕ್ಷನ್ ಯಾವುದಪ್ಪ, ಕಾರ್ಬೈಲ್ ಅಮೈನ್ ರಿಯಾಕ್ಷನ್ಸ್. ಹೌದು ತಾನೆ? ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಆನ್ಸರ್ ಮಾಡಿದ ಯಾರು? ಆಲಿಫ್ಯಾಟಿಕ್, ಆರೋಮ್ಯಾಟಿಕ್, ಪ್ರೈಮರಿ ಅಮೈನ್ಸ್ ಮಾತ್ರ ಆನ್ಸರ್ ಮಾಡೋದು. ಇದು ವೈವಾಗೂ ಕೂಡ ನೀವು ಕಲ್ತಿದ್ರಿ, ಮರಿಬೇಡ್ರಿ. ಹೌದಾ? ಏನು ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಐಸೋಸೈನೈಡ್ ಬರ್ತದೆ ಅಲ್ವಾ. ಕಾರ್ಬೈಲ್ ಅಮೈನ್ ರಿಯಾಕ್ಷನ್ಲಿ ಬರೋ ಪ್ರಾಡಕ್ಟ್ ಯಾವುದು? ಐಸೋಸೈನೈಡ್. ಇಂಟಾಲರಬಲ್ ಸ್ಮೆಲ್ ಆಫ್ ಐಸೋಸೈನೈಡ್ ಅಂತ ಹೇಳ್ತಿದ್ರಲ್ಲ ವೈವಾದಲ್ಲಿ, ಹೌದಲ್ವಾ. ಥರ್ಡ್ ಒನ್ನು, ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ಸ್ ರಿಯಾಕ್ಟ್ಸ್ ವಿತ್ ಡ್ಯಾಶ್ ಟು ಫಾರ್ಮ್ ಆಲಿಫ್ಯಾಟಿಕ್ ಡೈಅಜೋನಿಯಂ ಸಾಲ್ಟ್. ಈ ಡೈಅಜೋನಿಯಂ ಸಾಲ್ಟ್ ಫಾರ್ಮ್ ಆದಕ್ಕೆ ನೀವು ಯೂಸ್ ಮಾಡುವಂಥ ರಿಯೇಜೆಂಟ್ ಒಂದೇ ಒಂದು, ಯಾವುದದು? HNO2, ನೈಟ್ರಸ್ ಆ್ಯಸಿಡ್. ಬಟ್ ಈ ನೈಟ್ರಸ್ ಆ್ಯಸಿಡ್ ವೆರಿ ಅನ್ಸ್ಟೇಬಲ್ಲು. ಇದನ್ನು ನಾವು ಸ್ಟೋರ್ ಮಾಡಿ ಇಡಲ್ಲ. ನಾವೇನು ಮಾಡ್ತೀವಿ, ಫಸ್ಟು NaNO2 ಮತ್ತು HClನ ಮಿಕ್ಸ್ ಮಾಡ್ತೀರಾ. ಇವರಿಬ್ಬರು ಮಿಕ್ಸ್ ಆಗಿ ನಿಮಗೇನು ಬರುತ್ತೆ? HNO2 ಬರ್ತದೆ, ಹೌದಲ್ವಾ. ರಿಯಾಕ್ಷನಲ್ಲಿ ಬರೀತಿರ್ತೀರ, ನೆನಪಿದೆಯಾ? ಸೊ ಪ್ರೈಮರಿ ಆಲಿಫೈಟಿಕ್ ಅಮೈನು ಡೈಅಜೋನಿಯಂ ಸಾಲ್ಟ್ ಆಗಬೇಕು ಅಂದರೆ ಅದು ಯಾರ ಜೊತೆಗೆ ರಿಯಾಕ್ಟ್ ಆಗಬೇಕು? HNO2. HNO2 ಹೆಸರೇನಪ್ಪ? ನೈಟ್ರಸ್ ಆ್ಯಸಿಡ್. ಅದರಿಂದ ಥರ್ಡ್ ಒನ್ಗೆ ನೈಟ್ರಸ್ ಆ್ಯಸಿಡ್. ಇನ್ನು ಡ್ಯಾಶ್ ಈಸ್ ಆಲ್ಸೋ ನೌನ್ ಆಸ್ ಹಿನ್ಸ್ಬರ್ಗ್ ರಿಯೇಜೆಂಟ್. ಹಿನ್ಸ್ಬರ್ಗ್ ರಿಯೇಜೆಂಟ್ ಹೆಸರೇನಪ್ಪ? ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್.
ಇದನ್ನೇನಕ್ಕೆ ಯೂಸ್ ಮಾಡ್ತೀವಿ ನಾವು? ಪ್ರೈಮರಿ ಮತ್ತು ಸೆಕೆಂಡರಿ ಅಮೈನು, ಟರ್ಷರಿ ಅಮೈನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಬೆನ್ಸಿನ್, ಸಲ್ಫೋನಿಲ್ ಕ್ಲೋರೈಡ್, ಇದನ್ನು ಇನ್ಸ್ಬರ್ಗ್ ರಿಯೇಜೆಂಟ್ ಅಂತಲೂ ಕೂಡ ಕರಿತೀವಿ. ಅದರ ಸ್ಟ್ರಕ್ಚರ್ ಬೇಕಾದ್ರೆ ಬರೀತೀನಿ, ಒಂದೊಂದ್ಸಲ ಅದನ್ನು ಕೇಳ್ಬೋದು, ನೋಡ್ಕೊಳ್ಳಿ ಹೆಂಗಿರುತ್ತದು. ಬೆನ್ಸಿನ್, ಹೆಸರಲ್ಲೇ ಇದೆ ಬೆನ್ಸಿನ್ನು. ಅದಾದಮೇಲೆ ಸಲ್ಫೋನಿಲ್ಲು ಅಂದರೆ ಡಬಲ್ ಬಾಂಡ್ ಇರುತ್ತೆ. ಆಮೇಲೆ ಕ್ಲೋರೈಡ್, ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್. ಲಾಸ್ಟ್ ಫಿಫ್ತ್ ಒನ್ನು, ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ಸ್ ಫಾರ್ಮ್ ಹೈಲಿ. ಅಂದರೆ ಪ್ರೈಮರಿ ಆಲಿಫ್ಯಾಟಿಕ್ ಅಮೈನನ್ನು ನೀವು HNO2 ಜೊತೆಗೆ ರಿಯಾಕ್ಟ್ ಮಾಡಿದ್ರೆ, RNH2ನ HNO2 ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ನಿಮಗೆ ಡೈಅಝೋನಿಯಂ ಸಾಲ್ಟ್ ಬರುತ್ತೆ, RN2Cl ಅಂತ. ಈ RN2Cl ವೆರಿ ಅನ್ಸ್ಟೇಬಲ್, ಅದನ್ನ ಕೇಳ್ತಾ ಇದ್ದಾರೆ, ವೆರಿ ಅನ್ಸ್ಟೇಬಲ್. ಫಿಫ್ತ್ ಒನ್, ಅದೇ ನೀವು R ಬದಲು, ಓಕೆನರಪ್ಪ ಹುಷಾರಾಗಿರಿ, R ಬದಲು ಬೆನ್ಸಿನ್ ರಿಂಗ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳೋಣ, PH ಅಂತ ಬರೀತೀನಿ, ಬೆನ್ಸಿನ್ ರಿಂಗ್. ಬಟ್ ಅದು ಸ್ಟೇಬಲ್, ಬಟ್ ಅಟ್ ರೂಮ್ ಟೆಂಪ್ರೇಚರ್. ನನ್ನ MCQನಲ್ಲೂ ಇತ್ತು, ಸಾರಿ ರೂಮ್ ಟೆಂಪ್ರೇಚರ್ ಅಲ್ಲ, ಕೋಲ್ಡ್ ಟೆಂಪ್ರೇಚರ್ಲಿ ಅದು ಸ್ಟೇಬಲ್ ಆಗಿರುತ್ತೆ. ಆದರೆ ಆಲಿಫ್ಯಾಟಿಕ್ ಏನಾಗಿರುತ್ತೆ, ವೆರಿ ಅನ್ಸ್ಟೇಬಲ್ ಇರುತ್ತೆ, ಅದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತದೆ. ಅರ್ಥ ಆಯ್ತೇನ್ರು? ನೆಕ್ಸ್ಟ್ ಲಾಸ್ಟ್ ಸೆಟ್ ನೋಡ್ಕೊಳ್ಳಿ. The products obtained by acylation reaction are known as. ಅಮೈಡ್ ಬರ್ತದೆ. ಈಗ ತಾನೇ ಜಸ್ಟ್ ಮುಂಚೆ ಬರ್ದಿದ್ದಲ್ಲಪ್ಪ, ನೀವು ಅಸೈಲೇಷನ್ ಮಾಡಿದಾಗ ಏನು ಬಂತು ಪ್ರಾಡಕ್ಟಲ್ಲಿ? CONH2 ಬಂತಲ್ವ ನಿಮಗೆ. ಆ CONH2ನ ನಾವೇನಂತ ಕರಿತೀವಿ? ಅಮೈಡ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಅಮೈನ್ಸ್ ಆಲ್ಸೋ ರಿಯಾಕ್ಟ್ಸ್ ವಿತ್ ಬೆನ್ಸಾಯ್ಲ್ ಕ್ಲೋರೈಡ್. ನೋಡಿ, ಅಸೈಲ್ ಕ್ಲೋರೈಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಅಸೈಲೇಷನ್ ಅಂತ ಕರಿತೀವಿ. ಬೆನ್ಸಾಯ್ಲ್ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಬೆನ್ಸಾಯ್ಲೇಷನ್ ಅಂತ ಹೇಳಿ ಕೂಡ ಕರಿತೀವಿ. ಡ್ಯಾಶ್ ಟೆಸ್ಟ್ ಆ್ಯಂಡ್ ಈಸ್ ಯೂಸ್ಡ್ ಆಸ್ ಎ ಪ್ರೈಮರಿ ಟೆಸ್ಟ್ ಫಾರ್ ಪ್ರೈಮರಿ ಅಮೈನ್. ಪ್ರೈಮರಿ ಅಮೈನ್ಸ್ಗೆ ಯಾವುದಪ್ಪ ಟೆಸ್ಟ್ ನಾವು ಯೂಸ್ ಮಾಡಿದ್ದು? ಕಾರ್ಬಲಮೈನ್ ಟೆಸ್ಟ್ ಅಲ್ವಾ. ಕಾರ್ಬಲಮೈನ್ ಟೆಸ್ಟಲ್ಲಿ ಏನು ಪ್ರಾಡಕ್ಟ್ ಬರುತ್ತೆ ಅಂತ ಹೇಳಿದ್ರೆ, ಇಂಟಾಲರಬಲ್ ಸ್ಮೆಲ್ ಆಫ್ ಐಸೋಸೈನೈಡ್. ಹಾಗಾಗಿ ಅದನ್ನು ಐಸೋಸೈನೈಡ್ ಟೆಸ್ಟ್ ಅಂತಲೂ ಕೂಡ ಕರಿಬೋದು. ಸೊ ಕರೆಕ್ಟ್ ಆನ್ಸರು ಆಪ್ಷನ್ 3ಗೆ, ಕ್ವಶನ್ 3ಗೆ ಐಸೋಸೈನೈಡ್. ದ ಕನ್ವರ್ಷನ್ ಆಫ್ ಡ್ಯಾಶ್ aromatic amines into diazonium salt is known as diazotization. The conversion of primary aromatic amines ಅಲ್ವಾ. ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸನ್ನು ಈಗ ಜಸ್ಟ್ ಮುಂಚೆ ಬಂದನಲ್ಲ, ಇಲ್ಲಿ ಅಳಿಸ್ಬಿಟ್ಟಿದೆ ನೋಡಿ ಅಲ್ವಾ. ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸನ್ನು ನಾವು ಏನು ಮಾಡ್ಬೋದು? ಡಯಾಝೋನಿಯಂ ಸಾಲ್ಟಾಗಿ ಕನ್ವರ್ಟ್ ಮಾಡೋದಕ್ಕೆ ಡಯಾಝೋಟೈಸೇಷನ್ ಅಂತ ಕರಿತೀವಿ. ಅದು ಕೋಲ್ಡ್ ಟೆಂಪ್ರೇಚರ್ಲಿ ಏನಾಗಿರುತ್ತೆ? ಸ್ಟೇಬಲ್ ಆಗಿರುತ್ತೆ. ಫಿಫ್ತ್ ಒನ್ನು, ಡಯಾಝೋನಿಯಂ ಸಾಲ್ಟ್ ರಿಯಾಕ್ಟ್ಸ್ ವಿತ್ ಡ್ಯಾಶ್ ಈಲ್ಡ್ಸ್ ಪ್ಯಾರಾ ಅಮೈನೋ ಬೆನ್ಸಿನ್ ಅನಿಲಿನ್. MCQ ಮಾಡಬೇಕಾದ್ರೆ ಕಪ್ಲಿಂಗ್ ರಿಯಾಕ್ಷನ್ ಹೇಳ್ಕೊಟ್ಟಿದ್ದೆ, ಅಲ್ಲಿ ವಿತ್ ಫಿನಾಲ್ ಹೇಳ್ಕೊಟ್ಟಿದ್ದೆ, ವಿತ್ ಅನಿಲಿನ್ ಹೇಳ್ಕೊಟ್ಟಿದ್ದೆ, ಹೌದಾ? MCQನಲ್ಲಿ ನೋಡ್ಕೊಳ್ಳಿ. ಹಾಗಾಗಿ ಪ್ಯಾರಾ ಅಮೈನೋ ಬೆನ್ಸಿನ್ ಬರಬೇಕು ಅಂದರೆ ಅನಿಲಿನ್ ತೊಗೊಳ್ಳಿ. ಪ್ಯಾರಾ ಹೈಡ್ರಾಕ್ಸಿ ಅಜೋಬೆನ್ಸಿನ್ ಬರಬೇಕು ಅಂತ ಹೇಳಿದ್ರೆ ಫಿನಾಲ್ ತೊಗೋಬೇಕು, ಹೌದಾ? ಮತ್ತು ಫಿನಾಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಬರೋ ಪ್ರಾಡಕ್ಟಿಗೆ ಆರೆಂಜ್ ಕಲರ್ ಇರುತ್ತೆ, ಇದಕ್ಕೆ ಯೆಲ್ಲೋ ಕಲರ್ ಇರುತ್ತೆ, ಹೌದಾ? ಸೊ ಇಷ್ಟು ನೋಡ್ಕೊಳ್ಳಿ. ನೀವು ಹೇಳಿದಾಗೆ ಅಮೈನ್ಸ್ ಚಾಪ್ಟರ್ದು ಕೂಡ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬಯೋಮಾಲಿಕ್ಯೂಲ್ಸ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕಂಪ್ಲೀಟ್ ಮಾಡೋಣ. ಅರ್ಥ ಆಯ್ತಾ? ಸೊ ಅಲ್ಲಿ ತನಕ ಇದು ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್.